Jacar Academy. ಹಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ SSLC ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಅದರ ಬಗ್ಗೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅಂದ್ರೆ 2026 ಮಾರ್ಚ್ ಮಾಹೆಯಲ್ಲಿ ನಡೆಯಲಿರುವಂತಹ SSLC ಪರೀಕ್ಷೆ 1ಕ್ಕೆ ನೋಂದಣಿ ರಿಜಿಸ್ಟ್ರೇಷನ್ ಏನ್ ಡೇಟ್ ಇತ್ತು ಅದನ್ನ ವಿಸ್ತರಣೆ ಮಾಡಿರುವ ಕುರಿತು ಎನ್ನುವಂಥದ್ದು. ಅಂದ್ರೆ ಡೇಟ್ ಏನ್ ಮಾಡಿದ್ದಾರೆ, ಪೋಸ್ಟ್ಪೋನ್ ಮಾಡಿದ್ದಾರೆ. ಮತ್ತೆ 15th ನವೆಂಬರ್ ಇತ್ತು, ಸೊ ಅದನ್ನ ಮತ್ತೆ ಮುಂದುವರಿಸಿದ್ದಾರೆ. ಎಸ್, ಈಗಾಗಲೇ ನಮಗೆಲ್ಲರೂ ಗೊತ್ತಿರುವಂತೆ ಶಾಲಾ ಅಭ್ಯರ್ಥಿಗಳು CCERF ಅಂತ ಕರಿತೀವಿ, ನೋಂದಣಿ ಅವರ ವಿಸ್ತರಣೆಯನ್ನ ಮಾಡಿದ್ದಾರೆ, ನೋಂದಣಿ ದಿನಾಂಕವನ್ನ ವಿಸ್ತರಣೆಯನ್ನು ಮಾಡಿದ್ದಾರೆ. ಸೊ ಈಗ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ನಿಗದಿಪಡಿಸಿರುವಂತಹ ಅಂತಿಮ ದಿನಾಂಕ ಮೊದಲು ಎಷ್ಟಿತ್ತು, 15th ನವೆಂಬರ್ ಇತ್ತು. ಸೊ ಇವಾಗ ಏನ್ ಮಾಡಿದ್ದಾರೆ, 20th ನವೆಂಬರ್ ಅಂತ ಹೊಸ ಡೇಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ 20 ನವೆಂಬರ್ ವರೆಗೂ ಕೂಡ ನಾವು ಮತ್ತೆ ಏನ್ ಮಾಡಬಹುದು, ರಿಜಿಸ್ಟ್ರೇಷನ್ ಅನ್ನ ಮಾಡಬಹುದು. ಜೊತೆಗೆ ಚಲನನ್ನ ಮುದ್ರಿಸಿಕೊಳ್ಳಲು ನಿಗದಿಪಡಿಸಿರುವಂತಹ ದಿನಾಂಕ ಮೊದಲು ಎಷ್ಟಿತ್ತು, 17ರಿಂದ 21 ನವೆಂಬರ್ ವರೆಗೆ ಇತ್ತು. ಸೊ ಇವಾಗ ಏನ್ ಮಾಡಿದ್ದಾರೆ, ಮತ್ತೆ 5 ದಿನಗಳವರೆಗೆ ಸಮಯಾವಕಾಶವನ್ನ ಕೊಟ್ಟಿದ್ದಾರೆ. 21 ನವೆಂಬರ್ ಇಂದ 25 ನವೆಂಬರ್ ವರೆಗೆ ಸಮಯಾವಕಾಶವನ್ನ ಕೊಟ್ಟಿದ್ದಾರೆ. ಅದೇ ತರನಾಗಿ ಮುದ್ರಿಸಿಕೊಂಡ ಬ್ಯಾಂಕ್ಗೆ ಚಲನನ ಜಮೆ ಮಾಡೋದಕ್ಕೆ 21 ನವೆಂಬರ್ ಹಿಡ್ಕೊಂಡು 27 ನವೆಂಬರ್ ವರೆಗೂ ಕೂಡ ಇದೆಲ್ಲ CCERF ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವಂತದ್ದು. ಇನ್ನು ಪ್ರೈವೇಟ್ ಹಾಗೂ ಫ್ರೆಶರ್ಸ್ ಬಗ್ಗೆ ನೋಡ್ತಾ ಸಾಗೋದಾದ್ರೆ CCERR ಅಂದ್ರೆ ರೆಗ್ಯುಲರ್ ರಿಪೀಟರ್ಸ್ ಆಗಿರಬಹುದು, ಜೊತೆಗೆ ಪ್ರೈವೇಟ್ ರಿಪೀಟರ್ಸ್ ಆಗಿರಬಹುದು. ಅವ್ರಿಗೂ ಕೂಡ ಎಷ್ಟು ದಿನಾಂಕವನ್ನು ಕೊಟ್ಟಿದ್ದಾರೆ ಅಂದ್ರೆ ಈಗಾಗಲೇ ನಿಗದಿಪಡಿಸಿರುವಂತಹ ದಿನಾಂಕ 15 ನವೆಂಬರ್ ಆಗಿತ್ತು. ಸೊ ಈಗ 20 ನವೆಂಬರ್ಗೆ ಡೇಟ್ ನ ಪೋಸ್ಟ್ಪೋನ್ ಅನ್ನ ಮಾಡಿದ್ದಾರೆ. ಜೊತೆಗೆ ಪ್ರೈವೇಟ್ ಫ್ರೆಶರ್ಸ್ ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೂ ಕೂಡ ಮಾಹಿತಿಯನ್ನ ಪರಿಶೀಲನೆ ಮಾಡೋದಕ್ಕೆ HM ಗಳಿಗೆ, ಮುಖ್ಯೋಪಾಧ್ಯಾಯರಿಗೆ ದಿನಾಂಕ 20ರವರೆಗೆ ನಿಗದಿಯನ್ನೇ ಮಾಡಿತ್ತು. ಸೊ ಈಗ ಮತ್ತೆ 25 ನವೆಂಬರ್ ವರೆಗೂ ಕೂಡ 25 ನವೆಂಬರ್ ವರೆಗೆ ನಾವು ಮಾಹಿತಿಯನ್ನ ಅಪ್ಡೇಟ್ ಮಾಡೋದಕ್ಕೆ ಕೊನೆಯ ಸಮಯಾವಕಾಶವನ್ನ ಕೊಟ್ಟಿದ್ದಾರೆ. ಮತ್ತೆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇದಾಗಿತ್ತು ಒಂದು ಎಕ್ಸ್ಟೆಂಡೆಡ್ ಡೇಟ್ ಬಗ್ಗೆ. 20 ನವೆಂಬರ್ ವರೆಗೂ ಕೂಡ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಟೈಮ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಉಪಯೋಗ ಅನಿಸಿದರೆ ಜಕಾರ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.